ಬಹುದು. ಸ್ಟಾಫ್ ಮನಸ್ಸಲ್ಲಿರೋ ಭಾವನೆಗಳು ಇವತ್ತೇ ನನಗೆ ಗೊತ್ತಾಗಿತ್ತು, ಅದು ನಿಮ್ಮಿಂದ. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಐ ಆಮ್ ಸಾರಿ. ಹೊಗಳಿಕೆ ಅನ್ನೋದು ಚಿನ್ನದ ಸೂಚಿ ಇದ್ದ ಹಾಗೆ. ಯಾರಾದ್ರೂ ಹೊಗಳಿದ್ರೆ ಹುಷಾರಾಗಿರು ಅಂತ ನಮ್ಮಣ್ಣ ಪದೇ ಪದೇ ಹೇಳ್ತಿರ್ತಾನೆ. ದಯವಿಟ್ಟು ಯಾರು ನನ್ನ ಹೊಗಳ್ಬೇಡಿ. ಹೊಗಳಿಕೆ ನನ್ಗಷ್ಟಿಷ್ಟ ಆಗಲ್ಲ. ಹಾಗಂತ ಆ ಬಣ್ಣ ಬಣ್ಣದ ಮಾತುಗಳು ನನಗಿಷ್ಟ ಆಗಲ್ಲ. ನಾವ್ ಹೇಗಿದ್ದೀವೋ ಹಾಗೆ ಬದುಕ್ಬಿಡ್ಬೇಕು. ಹೊರಗಡೆ ಒಂದು ಒಳಗಡೆ ಒಂದು ಬದುಕ್ಬಾರ್ದು. ಅದು ಬಹಳ ದಿನ ನಿಲ್ಲೋದಿಲ್ಲ. ನೋಡಿ, ಇದಿಷ್ಟೇ ಅಲ್ಲ, ನಿಮ್ಮ ಜೊತೆನಲ್ಲಿ ಎಲ್ಲ ವಿಷಯದಲ್ಲೂ ಕಂಪ್ನಿ ಇರುತ್ತೆ. ಅಂದ್ರೆ ನಾವೆಲ್ಲರೂ ಇರ್ತೀವಿ. ನಿಮಗೆ ನಾವು, ನಮಗ್ ನೀವು. ನಾವ್ ಗೆದ್ರೆ ಒಟ್ಟಿಗೆ ಗೆಲ್ಲೋಣ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಹಾಗಂತ ಸೋಲ್ಬೇಕು ಅಂತ ನಾನು ಹೇಳ್ತಿಲ್ಲ. ಗೆಲುವು ಯಾವ ಮಟ್ಟದಲ್ಲಿ ಇರ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಶೋರ್ ಮ್ಯಾಮ್. ಸೊ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯು ಗೈಸ್ ಕ್ಯಾನ್ ಕ್ಯಾರಿ ಆನ್. ಓಕೆ ಮ್ಯಾಮ್. ಸರಿ ಮ್ಯಾಮ್. ಬಣ್ಣ ಬಣ್ಣದ ಮಾತು ಇಷ್ಟ ಆಗಲ್ವಾ? ಹೊಗಳಿಕೆ ಇಷ್ಟ ಆಗಲ್ವಾ? ಹೇಯ್, ನಿನ್ನನ್ ಯಾರೇ ಹೊಗಳ್ತಾರೆ? ನಿನ್ನನ್ನ ಇಡೀ ಸ್ಟಾಫ್ ಬೈಬೇಕು. ಎಲ್ರೂ ನಿನ್ನ ಚೀತು ಅಂತ ಉಗಿಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾನು ಮಂತ್ರನೇ ಅಲ್ಲ. ನನ್ನ ಪ್ಲಾನ್ ಎ ಇಂದ ತಪ್ಪಿಸ್ಕೊಂಡ್ ಬಂದಿದ್ಯಾ. ಪ್ಲಾನ್ ಬಿ ಇಂದ ನಿನ್ನ ತಪ್ಸೋದಕ್ಕೆ ಆ ಭಗವಂತನ ಕೈಲೂ ಆಗಲ್ಲ.